ಹಲೋ ದೋಸ್ತ, ಈ ವಿಡಿಯೋ ಕಾಸ್ಟ್ ವೈಸ್ ಅಂದ್ರೆ ಜಾತಿ ಬಗ್ಗೆ ಬಡ್ದಾಡೋದು. ಜಾತಿ ಬಗ್ಗೆ ಬಡ್ದಾಡಿದ್ರೆ ನಮಗೇನೂ ಲಾಭ ಇಲ್ಲ. ಏನಾರ ನಮಗೆ ಒಂದು ಬಾಂಧವ್ಯ, ಒಂದು ಪ್ರೀತಿ ಸಿಗಬೇಕಪ್ಪ ಅಂತಂದ್ರೆ ಇದು ಮೊದಲು ಕೈ ಬಿಡಬೇಕು. ಯಾಕಂತ ಕೇಳು, ಮೊದಲಿನ ಹಿರಿಯರು ನಿಮಗಿಂತ ಹಿರಿಯರು ಹೆಂಗಿದ್ದಾರಪ್ಪ ಅಂತಂದ್ರೆ, ಒಂದು ಏನಾರ ಒಂದು ಫಂಕ್ಷನ್ ಮಾಡಲಿ, ಒಂದು ಏನಾರ ಒಂದು ಕಾರಣ ಮಾಡಲಿ, ಎಷ್ಟು ಬಾಂಧವ್ಯ ಇತ್ತಪ್ಪ ಅಂತಂದ್ರೆ ಎಲ್ಲರೂ ನನ್ನವರೇ ಅಂತಿದ್ರು. ಎಲ್ಲರೂ ನನ್ನವರೇ ಅಂತ ಕೀಸಿಗೆ ಅಂತಿದ್ರು. ಅವ್ರು ಹೆಂಗ್ ಅಂತಿದ್ರಪ್ಪ, ಎಲ್ಲರೂ ಭೇದನೇ ಇದ್ದಿಲ್ಲ ಅವ್ರು ಬಲ್ಲಿ, ಜಾತಿ ಭೇದ ಅಂತಿದ್ದಿಲ್ಲ. ಎಲ್ಲಾ ಜಾತಿ ಹಿರಿಯರು ಎಲ್ಲರೂ ಕೂಡಿಗೇಸಿ ಒಂದು ಲಗ್ನ ನಡೀಲಿ, ಒಂದು ಕಾರ್ಯಕ್ರಮ ನಡೀಲಿ, ಕೂಡೇ ಮಾಡ್ತಿದ್ರು ಅವರು. ಈಗ ಏನಾಗ್ಯದಪ್ಪ ಅಂತಂದ್ರ ಬರೀ ಜಾತಿ ಭೇದದಾಗ ನಿಮಗ ಲಾಭನೇ ಇಲ್ಲ. ಇದ್ರಾಗ ಜಾತಿದಾಗ ಲಾಭ ಯಾರಿಗೈತಪ್ಪ ಅಂತಂದ್ರ, ಒಂದು ಎಲ್ಲ ಒಳಗೂ ನಮ್ಮ ಬಂತು, ನಿಮ್ಮ ಬಂತು, ಎಲ್ಲಾರು ಬಂತದ್ರಾಗನು ಇರ್ತಾರ. ಒಂದು ಎರಡು ಇರ್ತಾವ. ಅವರೇ ಮಾಡೋರು ಮಾಡಿ ಅಲ್ಲಿ ತಗೊಂಡೋಗಿ ಇಲ್ಲಿ ತಗೊಂಡೋಗಿ ಅಲ್ಲಿ ಹೇಳಿ ಕೇಸಿ ತಮ್ಮ ಬ್ಯಾಳಿಗೆ ಸೋತಾರ. ನಮಗ ಅರ್ಥ ಆಗೋದು. ನಮಗ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಒಂದು ಯಾವ್ದಾರ ಒಂದು ಬಂತಪ್ಪ ಅಂತಂದ್ರೆ ಅದು ಬಂದ ಟೈಮ್ನಾಗ ಆಟೆ ಮಾಡಿ ಕಡೆಯಾಗ ಆಗ್ಬೇಕು ಹೊರತಾಗಿ ಅದು ತಲೆಯಾಗಿ ಇಟ್ಕೊಂಡ್ ಕುಂತು ನಾವು ಜೀವನ ಮಾಡ್ದಪ್ಪ ಅಂತಂದ್ರ ಜೀವನ ಮಾಡಕ್ ಆಗಂಗಿಲ್ಲ. ಯಾಕಂತಂದ್ರ ನಾಳೆಗೆ ತ್ರಾಸ ಆಗತ್ತೆ, ನಮಗಾಗತ್ತ. ಇವ್ರು ಯಾರು ಜಾತಿ ಭೇದ ಹಚ್ಚಿರ್ತಾರಲ್ಲ ಅವ್ರು ಯಾರು ಇರುದಿಲ್ಲ. ಏನಾರ ಹೆಚ್ಚು ಕಡಿಮೆ ಆದಪ್ಪ ಅಂತ ನಮಗಾಗ್ಲಿ ನಿಮಗಾಗ್ಲಿ ಹೆಚ್ಚು ಕಡಿಮೆ ಆದಪ್ಪ ಅಂತ ತ್ರಾಸ ನಾವು ಅನುಭವಿಸ್ಬೇಕು. ನಮ್ಮಿಂದ ಸಂಸಾರ ಇರ್ತದ, ನಮ್ಮಿಂದ ಒಂದು ಪರಿಹಾರ ಇರ್ತದ, ನಮ್ಮ ಹೆಂಡ್ರು ಮಕ್ಳು ಇರ್ತಾರ, ಅವ್ರಿಗೆ ತ್ರಾಸ ಆಗುತ್ತೆ ಹೊರತಾಗಿ ಅವ್ರು ಹಚ್ಚಿದ್ರಿಗೆ ಯಾರಿಗೆ ತ್ರಾಸ ಆಗಂಗಿಲ್ಲ. ದಯವಿಟ್ಟು ಈ ಜಾತಿ ಬಗ್ಗೆ ಭೇದ ತಕೋರಿ. ಮೊದಲ ಬಸವಣ್ಣರು ಹೇಳ್ತಿದ್ರು, ಏನ್ ಹೇಳ್ತಿದ್ರು, ಅವನ್ಯಾರವ ಅನ್ನೋಕ್ಕಿಂತ ಅವ ನಮ್ಮವ ಅಂತ ಹೇಳ್ತಿದ್ರು. ಅವೆಲ್ಲ ವಚನಗಳು ಬಿಟ್ಟಿವಿ. ಏನಾರ ಒಂದು ನಡೀತು, ಏನಾರ ಒಂದು ಬಿತ್ತು ಆತಂದ್ರೆ ಅವ ಯಾವ ಮಂದಿ ನೋಡು, ಅವ ಯಾವ ಮಂದಿ ನೋಡು, ಯಾವ ಪಕ್ಷ ನೋಡು ಅನಿಗೆ ಬಂದದ. ಈಗ ಮೊದಲ ಮಾನವತೆ ಅನ್ನೋದಿತ್ತು, ಈಗ ಏನೂ ಇಲ್ಲ. ದಯವಿಟ್ಟು ಈಗೇನು ಏನೂ ಆಗಿಲ್ಲ. ಈಗ ಯಾಕೆ ಹಿಂಗಾಗ್ಯದಪ್ಪ ಅಂತನ್ನಾಕ ಏನಪ್ಪ ಅಂತಂದ್ರೆ ನಮ್ಮ ತಲೆಯಾಗ ಅವರು ವಿಷ ಬಿಡ್ತಾರ, ಬಿಟ್ಟು ನಮ್ಮ ಲಾಭ ತಗೊಂತಾರ. ನಮಗೆ ಬಿಟ್ಟು ಲಾಭ ತಗೊಳ್ಳೋರು ಅವರೇ ಹೊರತಾಗಿ ಅವ್ರಿಗೆ ಲಾಭ ಆಗತ್ತೆ ಹೊರತಾಗಿ ನಮ್ಗೇನು ಲಾಭ ಆಗಂಗಿಲ್ಲ. ನಮ್ಮ ಜೀವನ ಇಟ್ಟರಾಗ ಮಾಡ್ಕೊಂತ ಹೋಗ್ತೀವಿ ನಾವು. ಮತ್ತೇನು ಮಾಡೋಕ್ಕಾಗಲ್ಲ, ಏನು ಸಾಸಾಗಿಲ್ಲ. ನಾವು ಜೀವ ಇರೋತಾನು ಜಾತಿ ಭೇದ ಬಿಡ್ರಿ, ಒಂದು ಅಣ್ತಂಬರಾಗಿರ್ರಿ. ನೋಡ್ರಿ, ಮೊದಲ ಓಣಿ ಕಟ್ಟಿನಾಗ ಊರಾಗ ಹೆಂಗಿದ್ರಪ್ಪ ಅಂತಂದ್ರ ಭಾರಿ ಅಣ್ತಂಬ್ರ ಇದ್ದಂಗಿದ್ರು. ಇವತ್ತು ಮೆಟ್ಟಿಗೆ ಏನಪ್ಪ ಅಂತಂದ್ರೆ ಬರೇ ಜಾತಿ ಭೇದ ಎದಕ್ ಮಾಡ್ತೀರಣ್ಣ? ಏನಿಲ್ಲದ್ರಾಗ ಜಾತಿ ಭೇದದಾಗ ದಯವಿಟ್ಟು ಇವು ಬಿಟ್ಟು ಕೇಸಿ ಒಂದು ಚಲೋ ಮನುಷ್ಯರಾಗಿರಿ. ಎಲ್ಲರೂ ನಮ್ಮವರೇ ಅಂತ ಕೇಸಿ ಬಸವಣ್ಣರ ತತ್ವವಾಗಿ ನಡ್ರಿ. ಬಸವಣ್ಣರ ತತ್ವ ನೋಡಿ ಹೆಂಗದಾವ, ಯಾವಾಗಕ್ಕೂ ತೊಂದರೆ ಇಲ್ಲ ಅವ್ರ ತತ್ವದಾಗ, ಯಾರಿಗೂ ತ್ರಾಸಿಲ್ಲ ಅವ್ರ ತತ್ವದಾಗ. ಅದಕ್ಕೆ ಅವ್ರ ತತ್ವದಾನ ನಡೆದಪ್ಪ ಅಂತಂದ್ರೆ ನಮ್ಮ ಜೀವನ ಪಾವನ ಆಗ್ತದೆ. ನಾವು ಒಂದು ಒಳ್ಳೆಯರಾಗ್ತೀವಿ. ನಮ್ಮ ಮನಸ್ಸಿನಾಗೂ ಒಂದು ಒಳ್ಳೆ ಬೆಳಿತಾವ. ಯಾಕಂತಂದ್ರೆ ನಮ್ಮ ಅರ್ಧ ಜೀವನ ಆಗ್ಯದ, ನಮ್ಮ ಮಕ್ಳು ಅದಾರ ಏನ ಅವ್ರಿಗೇನು ಬೆಳೆಸ್ಕೊಂತ ಹೋಗ್ತೀವಿ ನಾವು. ಈಗ ನೋಡ್ರಿ, ಸಣ್ಣ ಮಕ್ಳು ಸಮೇತ ಜಾತಿ ಭೇದ ಮಾಡಕತ್ಯಾರ. ಇವೆಲ್ಲ ಬಿಡಿಸ್ಕೇಸಿ ಒಂದು ಚಲೋ ಲೆಕ್ಕಕ್ಕೆ ತೊಗೊಂಬರ್ರಿ, ಒಂದು ಒಳ್ಳೆ ಲೆಕ್ಕಕ್ಕೆ ತೊಗೊಂಬರ್ರಿ. ಒಂದು ಧರ್ಮ, ನಿಮ್ದು ಯಾವ ಧರ್ಮ ಇದ್ರು ಒಳ್ಳೇದು ಮಾಡಂತ ಹೇಳ್ತಾರೆ. ಯಾವ ಧರ್ಮ ಆದ್ರೆ ಇನ್ನೊಬ್ರಿಗೆ ಅನ್ಯಾಯ ಮಾಡಂತ ಹೇಳಂಗಿಲ್ಲ. ಎಲ್ಲಾ ಧರ್ಮದಾಗನು ಬೆಕ್ಕ ಧರ್ಮಕ್ಕೆ ಹೋಗಿ ನೋಡ್ರಿ, ಎಲ್ಲಾ ಧರ್ಮದ ಇತಿಹಾಸಗಳು ತೆಗೆದು ನೋಡ್ರಿ. ಒಳ್ಳೇದು ಮಾಡ್ರಿ ಅಂತ ಹೇಳ್ತಾ ಹೊರತಾಗಿ ಕೆಟ್ಟದ್ದು ಮಾಡ್ರಿ, ಇವ್ರಿಗೆ ಅನ್ಯಾಯ ಮಾಡ್ರಿ, ಅವ್ರಿಗೆ ಮೋಸ ಮಾಡ್ರಿ ಅಂತ ಯಾವ ಧರ್ಮದಾಗನು ಹೇಳಂಗಿಲ್ಲ. ದಯವಿಟ್ಟು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡೋದು, ಆಮೇಲೆ ಯಾವ್ದಾರ ಹಚ್ಚೋದು ಚುಚ್ಚೋದು ಇವೆಲ್ಲ ಬಿಟ್ಟು ಬಿಡ್ರಿ. ಯಾಕಂತಂದ್ರೆ ಎಲ್ಲರೂ ನೀವು ಅಣ್ಣತಮ್ಮರಾಗಿರಬೇಕು. ಇದ್ರೇನೆ ನಮ್ಮ ಜೀವನ ಸ್ವಾರ್ಥಕ ಆಗುತ್ತೆ. ಇಲ್ಲಿಗಪ್ಪ ಅಂತಂದ್ರೆ ನಾವು ಸುಮ್ಕೆ ನಮ್ಮ ಮಕ್ಕಳಿಗೂ ನಾವಂತೂ ಅರ್ಧ ವಯಸ್ಸಾಗಿರ್ತದೆ ಹೋಗ್ತೀವಿ, ನಮ್ಮ ಮಕ್ಕಳಿಗೆ ಇಂಥದ್ದು ಒಂದು ಹುಟ್ಟಿಸ್ಕೇಸಿ ಹೋಗ್ಬಿಡ್ತೀವಿ. ಮುಂದಾದ್ರೆ ಅವು ಮಾಡ್ಕೊಂತ ಹಂಗೆ ಹೋಗ್ಬಿಡ್ತಾವ. ಹಂಗೆ ಮಾಡ್ತಾ ಹೋಗಿ ಬಲಿಬಾರ್ದದು. ಬಲಿತಪ್ಪ ಅಂತಂದ್ರೆ ನಮ್ಮ ಜೀವನ ಕಲಾಸ್, ಮಕ್ಕಳು ಹಾಳಾಗಿ ಬಂದ್ಬಿಡ್ತಾವ. ಅದಕ್ಕೆ ಮೊದಲಿಗೆ ಏನಾರ ಒಂದು ದೊಡ್ಡವ್ರ ಬಲ್ಲಿ ಹೆಂಗಿತ್ತಪ್ಪ ಅಂತಂದ್ರೆ ಅವ್ರು ಹಿರಿಯರು ಇರ್ತಾನಾದ್ರು ನಾ ಯಾವ ಕೆಟ್ಟ ಚಟಗಳು ಮಾಡಿವೇನು ಅವ್ರ ಇದ್ರಿಗೆ ಮಾಡಂಗಿಲ್ಲ. ಈ ಸದ್ದು ನೋಡ್ರಿ, ನಮ್ಮ ಇದ್ರಿಗೆ ನಮ್ಮ ಅಣ್ಣನ ಮಕ್ಕಳು, ನಮ್ಮ ತಮ್ಮನ ಮಕ್ಕಳು, ನಮ್ಮ ಕಾಕನ ಮಕ್ಕಳು ಹೆದರಂಗಿಲ್ಲ. ಹಂಗ ಬಿಟ್ರೆ ನಮ್ಮ ಮಕ್ಕಳು ಹೆದರಂಗಿಲ್ಲ ಅಷ್ಟೇ, ಮತ್ತೇನಿಲ್ಲ. ನಾವು ಇದು ಜಾತಿ ಭೇದ ತಕ್ಕೊಂಡ್ ಕೇಸಿ ಒಂದು ಒಳ್ಳೆ ಮನಸ್ಸು ಇಟ್ಕೊಂಡ್ ಕೇಸಿ ನಾವು ಜೀವನ ಮಾಡ್ದಪ್ಪ ಅಂತ ನಮ್ಮ ಜೀವನ ಸ್ವಾರ್ಥಕ ಆಗುತ್ತೆ.
ಎಲ್ಲ ನಮ್ಮ ಮಕ್ಕಳ ಜೀವನ ಸ್ವಾರ್ಥಕ್ಕಾಗುತ್ತೆ. ದಯವಿಟ್ಟು ನಾ ಹೇಳಿದ್ರೆ ಏನಾರ ನಿಮ್ಗೆ ತಪ್ಪಾಗಿತ್ತಪ್ಪ ಅಂತಂದ್ರೆ ನನಗೆ ಕ್ಷಮಿಸ್ರಿ. ಯಾಕೆ ಹೇಳ್ತೇನಪ್ಪ ಅಂತಂದ್ರೆ ಇರೋ ಥೋಡೆ ದಿನ ಇರ್ತೀವಿ, ನಾವು ಇರೋ ತನೂ ಚೆಂದಾಗಿ ಹೋಗಮಂತ ಹೇಳ್ತೀನಿ ಅಷ್ಟೇ, ಮತ್ತೇನಿಲ್ಲ. ಈ ವಿಡಿಯೋ ಸರಿ ಅನಿಸುತ್ತಪ್ಪ ಅಂತಂದ್ರೆ ನೀವು ಮುಂದೆ ಶೇರ್ ಮಾಡಿರಿ, ಮುಂದೆ ನಿಮ್ಮ ದೋಸ್ತಿಗೆ ಕಳ್ಸ್ಕೊಂತ ಹೋಗ್ರಿ. ಇದು ವಿಡಿಯೋ ಸರಿ ಅನಿಸುತ್ತಪ್ಪ ಅಂತಂದ್ರೆ. ಕೆಟ್ಟ ಅನ್ನಿಸ್ತಾರೆ ಡಿಲೀಟ್ ಮಾಡಿರಿ. ನಾ ಹೇಳಿದ ಮಾತು ನಿಮ್ಗೆ ಸರಿ ಅನಿಸ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.